ನಮಸ್ಕಾರ. ನಾನು ಭಾಳ ಹಿಂದೆಯೇ ರಘುವೀರೇಶ್ವರ ವಚನಗಳನ್ನು ಕುರಿತಂತೆ ಒಂದು ಮಾಲಿಕೆಯನ್ನು ಆರಂಭ ಮಾಡಿದ್ದೆ. ನಮ್ಮ ಈ ಅರಿವು ಚಾನಲ್ಲು ಸಾಹಿತ್ಯ, ಸಂಸ್ಕೃತಿ, ಧರ್ಮ, ವಿಚಾರ ಇವುಗಳನ್ನೆಲ್ಲ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಮತ್ತು ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ವೇದಿಕೆ ತಮಗೆಲ್ಲ ಪರಿಚಿತ. ನಾನು ಚಾನಲ್ನ ಆರಂಭದಲ್ಲಿಯೇ ನನ್ನ ಅಚ್ಚುಮೆಚ್ಚಿನ ಸಾಹಿತ್ಯಗಳಲ್ಲಿ ಒಂದಾದ ವಚನ ಸಾಹಿತ್ಯವನ್ನು ಕುರಿತು ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಅದರ ಜೊತೆಗೆ ನನ್ನದೇ ಆದಂಥ ರಚನೆ ಶ್ರೀ ರಘುವೀರೇಶ್ವರ ವಚನಗಳು, ಅದರ ಬಗ್ಗೆನೂ ನಾನು ವಚನಗಳನ್ನು ಓದಿ ವ್ಯಾಖ್ಯಾನ ಮಾಡಿದ್ದೆ. ಸುಮಾರು 7-8 ವಚನಗಳನ್ನು ನಾನು ಈಗಾಗಲೇ ನಿರ್ವಚನಗೊಳಿಸಿದ್ದೆ. ಬಹಳ ಜನ ಅದನ್ನು ಇಷ್ಟಪಟ್ಟರು ಮತ್ತು ಕೆಲವರು ದೂರವಾಣಿ ಕರೆಯಲ್ಲಿ ಮಾಡಿ ಕೇಳಿದರು, ಯಾಕೆ ಆ ಮಾಲಿಕೆಯನ್ನು ನಿಲ್ಲಿಸಿದ್ರಿ, ಆರಂಭ ಮಾಡಿ, ನಮಗೆಲ್ಲ ಇಷ್ಟವಾಗಿದೆ ಅಂತ. ಜೊತೆಗೆ ನನಗೂ ಅನ್ನಿಸ್ತು ಇವುಗಳನ್ನು ನಾನು ಜನಗಳಿಗೆ ನಿವೇದಿಸೋದು ಒಳ್ಳೆಯದು ಅಂತ. ಈಗಾಗಲೇ ಶುಭೋದಯ ಮಾಲಿಕೆಯನ್ನು ಸಚೇತನಗೊಳಿಸಿದ್ದೀನಿ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಈಗ ವಚನಗಳನ್ನು ಕೂಡ ನಾನು ಮತ್ತೆ ಆರಂಭ ಮಾಡಿದ್ದೀನಿ. ಪ್ರತಿ ಸೋಮವಾರ, ಸಾಧ್ಯವಾದಷ್ಟು ಪ್ರತಿ ಸೋಮವಾರ ಸಂಜೆ 5:15 ಈ ವಚನಗಳನ್ನು ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡ್ತೀವಿ. ನಾನು ಸುಮಾರು 300-400 ವಚನಗಳ ಬರೆದಿದ್ದರಲ್ಲಿ ಕೆಲವು ವಚನಗಳನ್ನು ಆಯ್ದು ಶ್ರೀ ರಘುವೀರೇಶ್ವರ ವಚನಗಳು ಅಂತ 2019ರಲ್ಲಿ ಬಿಡುಗಡೆ ಮಾಡಿದ್ದು ಪುಸ್ತಕ ಇದೆ. ಆದರೆ ಅದರಿನ ಎಲ್ಲ ವಚನಗಳನ್ನು ನಾನಿಲ್ಲಿ ಓದಿ ಹೇಳೋದಿಲ್ಲ, ಅದನ್ನು ವಿವರಿಸೋದಿಲ್ಲ. ಆಯ್ದುಕೊಂಡಂಥ ಕೆಲವು ವಚನಗಳನ್ನು ನಾನು ಇಲ್ಲಿ ವಿವರಿಸ್ತೀನಿ. ಇದು ಮೊದಲನೇ ಅಂಶ. ಎರಡನೇದು, ಎಷ್ಟೋ ನನ್ನ ಸ್ನೇಹಿತ ಮಿತ್ರರು ಕೇಳಿದರು ಮತ್ತು ಸಾಹಿತ್ಯದ ಒಲವಿರೋರು ಅಥವಾ ಸಾಹಿತ್ಯದ ಟಚ್ ಇರೋರು ಅಂತೇನು ಹೇಳ್ತೀವಿ, ಅವರು ಕೂಡ ಕೇಳಿದರು, ನೀನು ಬರೆದಂಥ ವಚನಗಳನ್ನಾಗಲಿ, ಕಾವ್ಯಗಳನ್ನಾಗಲಿ, ಕವನಗಳನ್ನಾಗಲಿ ನೀನೇ ವಿವರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ಒಂದು ನಿಟ್ಟಿನಲ್ಲಿ ಈ ಪ್ರಶ್ನೆ ಬಹಳ ಮೌಲ್ಯಯುತವಾದದ್ದು, ಸರಿಯಾದದ್ದು. ಒಬ್ಬ ಕೃತಿಕಾರನಿಗೆ ಅದನ್ನು ರಚಿಸುವವರೆಗೆ ಮಾತ್ರ ಅದರ ಮೇಲೆ ಹಕ್ಕಿರುತ್ತೆ. ಕೃತಿಸ್ವಾಮ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅದರ ಒಂದು ಅಂತಸ್ತತ್ವದ ಬಗ್ಗೆ ಅವನಿಗಿರ್ತಕ್ಕಂಥ ಮಮಕಾರ, ಪ್ರೀತಿ, ಆ ಒಂದು ಅಂಟು ನೆಂಟು ಎಲ್ಲವನ್ನು ಅವನು ಕೃತಿ ಪ್ರಕಟವಾದ ಕೂಡಲೇ ಕಳ್ಕೊಂಡು ಬಿಡ್ತಾನೆ. ಅದರಿಂದ ಅವನ ಕೃತಿಯನ್ನು ಅವನೇ ಕುರಿತು ಮಾತನಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಬಹಳ ಸಮಂಜಸವಾದದ್ದೇ. ಅದನ್ನು ನಾನು ಡಿಫೆಂಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಸಲ ಅನಿಸುತ್ತೆ, ಮತ್ತು ನನ್ನ ಶುಭೋದಯ ಪದ್ಯಗಳನ್ನು ಕುರಿತಂತೆ ಕೆಲವರು ಹಿರಿಯರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಏನಂದರೆ, ಈ ಪದ್ಯಗಳಿಗೆ ನೀವು ಸ್ವಲ್ಪ ವಿವರಣೆಯನ್ನು ಕೊಟ್ಟರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ. ಆಮೇಲೆ ಒಂದು ಪದ್ಯದ ಅರ್ಥ, ಅದರ ಭಾವ ವಿಸ್ತಾರ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಾವು ಆಲೋಚಿಸಿದಷ್ಟು ಭಾವಿಸಿದಷ್ಟು ನಮ್ಮ ಅನುಭವದ ಆಳಕ್ಕೆ ಹೊಂದಿಕೆ ಆಗುವಷ್ಟು ಒಂದು ಪದ್ಯ, ಒಂದು ವಚನ, ಒಂದು ಸಾಹಿತ್ಯ ತನ್ನ ಅರ್ಥವನ್ನು ಬಿಟ್ಟುಕೊಡುತ್ತೆ. ಆದರೆ ಒಬ್ಬ ಕವಿಯಾಗಿ, ಕೃತಿಕಾರನಾಗಿ ನಾನು ಏನು ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ನಾನೇನು ಜನಗಳಿಗೆ ಮುಟ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಅದನ್ನು ಕೆಲವು ಮಾತುಗಳಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೆ. ಅದೊಂದು ಏನು ಹೇಳ್ತಾರೆ, ಒಂದು ಹಾದಿಗಲ್ಲು, ಅದೊಂದು ಕೈಮರ ಅಷ್ಟೇ ಹೊರತು ಈ ಪದ್ಯದ ಅರ್ಥ ಇಷ್ಟೇ, ಈ ವಚನದ ವಿವೇಚನೆ ಇಷ್ಟೇ ಅಂತ ಕಟ್ಟುನಿಟ್ಟಾಗಿ ಹೇಳೋದು ಸರಿಯಲ್ಲ. ಅದು ಒಬ್ಬ ಲೇಖಕನಾಗಿ ನಾನು ಅದನ್ನು ಹೇಳಲ್ಲ. ಹಾಗಾದರೆ ವಿವರಣೆ ಯಾಕೆ ಮಾಡ್ತೀರಂದರೆ, ನಾನು ಈಗಾಗಲೇ ಅದಕ್ಕೆ ಹೇಳಿದ್ದೀನಿ ಯಾಕೆ ಮಾಡ್ತಾಯಿದ್ದೀನಿ ಅಂತ. ಒಂದು, ಈ ವಚನ ಅಥವಾ ಕಾವ್ಯ, ಕವನ ಏನೇ ಆಗಲಿ, ಹುಟ್ಟುವಂತಹ ಪರಿಸರ ಮತ್ತು ಅನುಭವದ ನೆಲೆಯನ್ನು ತಿಳಿದುಕೊಳ್ಳುವ ಕುತೂಹಲ ಓದುಗರಿಗಿರುತ್ತೆ, ಮೊದಲನೇದು. ಎರಡನೇದು, ಕೆಲವೊಮ್ಮೆ ಏನಾಗುತ್ತೆ, ಒಂಚೂರು ಬಿಡಿಸಿ ಹೇಳದೇ ಇದ್ದರೆ ಅದರ ವ್ಯಾಪ್ತಿಯನ್ನು ಕಿರಿದು ಮಾಡಿಕೊಳ್ಳೋಂಥ ಅವಕಾಶ ಓದುಗರಲ್ಲಿ ಇರಬಹುದು. ಮತ್ತು ಕೆಲವರಲ್ಲಿ ಅಪೇಕ್ಷೆ ಇರುತ್ತೆ, ವಿವರಣೆಯನ್ನು
ಕವಿಯೇ ಮಾಡಿದರೆ ಅಥವಾ ಕೃತಿಕಾರನೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ನಾವೀಗ ಸಾಕಷ್ಟು ನೋಡ್ತೀವಿ, ಸಾಹಿತ್ಯಿಕ ವಲಯಗಳಲ್ಲಿ ಕೃತಿಕಾರನನ್ನು ಕರೆಸಿ ಸಂವಾದವನ್ನು ಏರ್ಪಡಿಸ್ತಾರೆ. ಆ ರೀತಿಯಲ್ಲಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ, ಅರಿವು ಚಾನಲ್ನ ಮುಖಾಂತರ ಇದೊಂದು ಸಂವಾದ ಅಂತ ತಾವು ತಿಳ್ಕೊಂಡು ಸ್ವೀಕರಿಸಿದರೆ ನನಗೆ ತುಂಬ ಸಂತೋಷ. ಇದರ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು, ವಿಚಾರಗಳನ್ನು ಏನೇ ಇದ್ದರೂ ಕೂಡ ತಾವು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸ್ಬೋದು, ಕಮೆಂಟ್ ಮಾಡ್ಬೋದು. ಅದಕ್ಕೆ ಖಂಡಿತ ನಾವು ಪ್ರತಿಕ್ರಿಯಿಸ್ತೀವಿ. ಈ ಸೋಮವಾರಕ್ಕೆ ನಾನು ಆಯ್ಕೆ ಮಾಡಿಕೊಂಡಿರೋದು ಒಂದು ಸರಳವಾದ ವಚನವೇ. ಅದು ಹೀಗಿದೆ ನೋಡಿ: ಬೆರಳ ಕಳೆದೊಡೇನು ವಿದ್ಯೆಗೆರವಾಯಿತೆ, ಕಣ್ಣ ಕಳೆದೊಡೇನು ಭಕ್ತಿಗೆರವಾಯಿತೆ, ಸತಿಯ ಕಳೆದೊಡೇನು ಸತ್ಯಕ್ಕೆರವಾಯಿತೆ, ನಿನ್ನ ಅರಿವ ಬೆರಗಿಗೆ ಏನ ಕಳೆದೊಡೇನು, ಕಳೆದೊಡೆವೆಯ ಜ್ಞಾನಭಾಸಿಂಗ ನೀನೆನ್ನ ಮಧುವಣಿಗ, ತೆಗೆದುಕೊಳ್ಳೋ ಎಲ್ಲವನು ನೀಡೆನೆಗೆ ನಿನ್ನ ಶ್ರೀ ರಘುವೀರೇಶ್ವರ. ಈ ರಘುವೀರೇಶ್ವರ ಅನ್ನೋದು ನನ್ನ ವಚನಾಂಕಿತ. ಅದು ಯಾಕೆ ವಚನಾಂಕಿತವನ್ನು ಇಟ್ಕೊಂಡೆ ಅನ್ನೋ ವಿವರಣೆ ಎಲ್ಲ ನಾನು ಆಗಲೇ ಈ ಮಾಲಿಕೆಯಲ್ಲಿ ಮೊದಲನೇ ಇದರಲ್ಲೇ ಹೇಳಿಬಿಟ್ಟಿದ್ದೀನಿ, ಮೊದಲನೇ ಕಂತಿನಲ್ಲೇ. ಈಗ ಈ ಪದ್ಯದ, ಈ ವಚನದ ಹಿನ್ನೆಲೆಯನ್ನು ಗಮನಿಸಬೇಕು. ಇದ್ರ ಹಿಂದಿರುವ ತತ್ವ, ಕತೆ, ಸಾರಾಂಶ ಇವುಗಳನ್ನು ನಾವು ನೋಡೋಣ. ಬೆರಳ ಕಳೆದೊಡೇನು ವಿದ್ಯೆಗೆರವಾಯಿತೆ. ಇದು ಬಹಳ ನಮಗೆಲ್ಲ ಪರಿಚಿತವಾದಂಥ ಕತೆ, ಏಕಲವ್ಯನ ಕತೆ. ತಮಗೆ ಗೊತ್ತಿದೆ, ಆ ಏಕಲವ್ಯನಿಗೆ ಬೆರಳು ಹೋಗುತ್ತೆ. ಬಲಗೈ ಹೆಬ್ಬೆರಳನ್ನು ದ್ರೋಣ ಗುರುದಕ್ಷಿಣೆಯಾಗಿ ಕೇಳಿ ಪಡ್ಕೊಂಡು ಬಿಡ್ತಾನೆ. ಅದರಿಂದ ಬೆರಳ ಕಳೆದೊಡೇನು ವಿದ್ಯೆಗೆ ಎರವಾಯಿತೆ. ಅವನಿಗೆ ಇದು ಹೇಗಪ್ಪ ಅಂತಂದರೆ ಡಿಗ್ರಿ ಮುಗಿಸ್ಕೊಂಡ ಮೇಲೆ, ಪರೀಕ್ಷೆ ಬರೆದು ರಿಸಲ್ಟ್ ಬಂದು ಡಿಗ್ರಿ ಸರ್ಟಿಫಿಕೇಟ್ ಕೈಗೆ ಬಂದ ಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಕಳೆದೋದು ಹಾಗೆ ಅಷ್ಟೇ ಹೊರತು ಇದರಿಂದ ವಿದ್ಯೆಗೆ ಎರವಾಯಿತೆ. ಬೆರಳು ಹೋಯಿತು ನಿಜ ಸ್ವಾಮಿ, ಆದರೆ ಅವನು ಬುದ್ಧಿ ಒಳಗೆ ಅವನು ಗ್ರಹಿಸಿದಂತಹ ಬಾಣಪ್ರಯೋಗದ ಕಲೆ ಹೋಯಿತೆ ಇಲ್ಲ. ಆಮೇಲೆ ಪ್ರಕ್ಷೇಪ ಇರ್ಬೋದು, ಅದು ನಿಜವೋ ಸುಳ್ಳು ಅದೆಲ್ಲ ಚರ್ಚೆಗೆ ಬೇಕಿಲ್ಲ. ಆದರೆ ಕೆಲವರು ಹೇಳೋದುಂಟು, ಅಥವಾ ಕೆಲವು ಕೃತಿಗಳಲ್ಲಿ ಇದರ ಮೆನ್ಷನ್ ಮಾಡಿದ್ದಾರೆ. ಏನು, ಅವನು ಬೇರೆ ಬೆರಳುಗಳಿಂದ ಬಾಣಪ್ರಯೋಗವನ್ನು ಕಲಿತ, ಎಡಗೈಯಿಂದ ಬಾಣಪ್ರಯೋಗವನ್ನು ಕಲಿತ, ಜೊತೆಗೆ ಅವನು ಮಹಾಭಾರತ ಯುದ್ಧದಲ್ಲೂ ಭಾಗವಹಿಸಿದ್ದ ಅಂತ ಇದೆಲ್ಲ ಇದೆ. ಬೆರಳ ಕಳೆದೊಡೇನು ವಿದ್ಯೆಗೆರವಾಯಿತೆ, ಇದು ಮೊದಲನೇ ಪ್ರಶ್ನೆ. ಎರಡನೇದು, ಕಣ್ಣ ಕಳೆದೊಡೇನು ಭಕ್ತಿಗೆರವಾಯಿತೆ. ಇದು ಬೇಡರ ಕಣ್ಣಪ್ಪನ ಪ್ರಸಂಗವನ್ನು ಮನಸ್ಸಿನಲ್ಲಿಟ್ಕೊಂಡು ಈ ವಾಕ್ಯ ರಚನೆ ಆಗಿರೋದು. ಕಣ್ಣ ಕಳೆದೊಡೇನು, ಈಶ್ವರನನ್ನು ನೋಡ್ತಾನೆ ಅವನು ಲಿಂಗದಲ್ಲಿ. ನಾವೆಲ್ಲ ಬರೀ ಲಿಂಗವನ್ನು ನೋಡಿದ್ರೆ ಅವನು ಈಶ್ವರನನ್ನೇ ನೋಡ್ತಾನೆ. ಆ ಕಣ್ಣಲ್ಲಿ ನೀರು ಸುರಿತಾ ಇದೆ ಅನ್ನೋ ಒಂದು ಆತಂಕಕ್ಕೆ ತನ್ನ ಕಣ್ಣನ್ನು ಅಲ್ಲಿ ರಿಪ್ಲೇಸ್ ಮಾಡೋಕ್ಕೆ, ಅಂದರೆ ತನ್ನ ಕಣ್ಣನ್ನು ಅದಕ್ಕೆ ಪ್ರತಿಯಾಗಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅವನ ಕಣ್ಣು ತೆಗೆದು ಅಲ್ಲಿ ಇಡ್ತಾನೆ. ಕಣ್ಣ ಕಳೆದೊಡೇನು ಭಕ್ತಿಗೆರವಾಯಿತೆ. ಅವನ ಕಣ್ಣು ಹೋಯಿತು, ಭಕ್ತಿ ಏನಾಗಲಿಲ್ಲ, ಭಕ್ತಿ ಚ್ಯುತಿ ಆಗಲಿಲ್ಲ. ದೇಹದ ಅಂಗ ಚ್ಯುತಿಯಾಯಿತು, ಭಕ್ತಿ ಚ್ಯುತಿಯಾಗಲಿಲ್ಲ. ಏಕಲವ್ಯನಿಗೆ ದೇಹದ ಅಂಗ ಚ್ಯುತಿಯಾಯಿತು, ಗುರು ಶ್ರದ್ಧೆ ಚ್ಯುತಿಯಾಗಲಿಲ್ಲ, ವಿದ್ಯೆ ಚ್ಯುತಿಯಾಗಲಿಲ್ಲ. ಇಲ್ಲಿ ಭಕ್ತಿ ಬೇಡರ ಕಣ್ಣಪ್ಪನಿಗೆ ಚ್ಯುತಿ ಆಗಲಿಲ್ಲ, ಕಣ್ಣು ಹೋಯ್ತಷ್ಟೆ. ಸತಿಯ ಕಳೆದೊಡೇನು ಸತ್ಯಕ್ಕೆರವಾಯಿತೆ. ಇದು ಗೊತ್ತಿದೆ ನಿಮಗೆ ಎಲ್ರಿಗೂ ಪ್ರಸಿದ್ಧವಾದಂತಹ ಹರಿಶ್ಚಂದ್ರನ ಕತೆ. ಅವನು ಚಂದ್ರಮತಿಯನ್ನು ಸಂತೆಯಲ್ಲಿಟ್ಟು ಮಾರಬೇಕಾಗತ್ತೆ. ಆ ವಿಶ್ವಾಮಿತ್ರನಿಗೆ ಹಣ ತಲುಪಿಸ್ಬೇಕಲ್ಲ, ಹೊನ್ನನ್ನು ಕೊಡಬೇಕಲ್ಲ. ವೀರಬಾಹುಗೆ ಆಕೆಯನ್ನು ಅವನು ತೊತ್ತಾಗಿ, ದಾಸಿಯಾಗಿ ಕೊಡ್ತಾನೆ. ಸತಿಯ ಕಳೆದೊಡೇನು ಸತ್ಯಕ್ಕೆ ಎರವಾಯಿತೆ. ಅದರಿಂದ ಸತ್ಯಕ್ಕೇನಾದ್ರು ತೊಂದರೆ ಆಯ್ತೇನಪ್ಪ, ಸತ್ಯಕ್ಕೆ ಚ್ಯುತಿ ಆಯಿತೆ ಇಲ್ಲ. ಹೆಂಡತಿ ಹೋದ್ಲು, ಆದರೆ ಸತ್ಯ ಹೋಗಲಿಲ್ಲ. ನಿನ್ನ ಅರಿವ ಬೆರಗಿಗೆ ಏನ ಕಳೆದೊಡೇನು, ಇದು ಸೊಗಸಾಗಿದೆ ಸಾಲು. ನಿನ್ನ ಅರಿವ ಬೆರಗಿಗೆ,
ಸಿ ನೀವೇನಾದ್ರು ಪಡ್ಕೊಳ್ಬೇಕು ಅಂದರೆ ಏನಾದರೂ ಕೊಡಬೇಕು. ನಾವು ಮಗು ಕೈಯಿಂದ ಚಾಕ್ಲೇಟ್ ವಾಪಸ್ ತಗೊಳ್ಬೇಕು ಅಂದರೆ ಅದ್ರ ಕೈಗೆ ಒಂಚೂರು ಬೆಲ್ಲನಾರು ಇಡಬೇಕು. ಹಾಗೆ ಈ ಜಗತ್ತಿನ ಸೃಷ್ಟಿಯ ನಿಯಮವೇ ಅದು. ನಾವೇನಾದರೂ ಕಳ್ಕೊಂಡ್ರೆ ಮಾತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯ. ಬರೀ ಪಡ್ಕೊಳ್ಳೋದು ಸುಳ್ಳು, ಸಾಧ್ಯವೇ ಇಲ್ಲ. ಇಲ್ಲಿ ಈ ಭಕ್ತ ವಚನಕಾರ ಹೇಳ್ತಾ ಇದ್ದಾನೆ, ನಿನ್ನ ಅರಿವ ಬೆರಗಿಗೆ, ಭಗವಂತನನ್ನು ಅರಿತುಕೊಳ್ಳುವ, ತಿಳಿದುಕೊಳ್ಳುವ ಅಥವಾ ಅವನನ್ನು ಪಡೆದುಕೊಳ್ಳುವ ಮಹತ್ತರವಾದಂತಹ ಬಯಕೆ ಏನಿದೆ, ಆಸೆ ಏನಿದೆ, ಅದಕ್ಕೋಸ್ಕರ ಕಳೆದೋಡೇನು? ಅಷ್ಟೊಂದು ಮಹತ್ತರವಾದ ವಿಚಾರ ಸಾಧನೆ ನನ್ನದಾಗಬೇಕಾದ್ರೆ ನಾನು ಏನು ಕಳ್ಕೊಂಡ್ರೇನು, ಕಳೆದೋಡೇನು? ಕಳೆದೊಡವೆಯೇ ಜ್ಞಾನ ಬಾಸಿಂಗ. ಇದು ಈ ಇಮೇಜು ತುಂಬ ಚೆನ್ನಾಗಿದೆ ನೋಡಿ. ಕಳೆದೊಡವೆಯೇ, ಕಳೆದೋಯ್ತಲ್ಲ ಒಡವೆ, ಏನು ಅದು ಬೆರಳಿರ್ಬೋದು, ಹೆಂಡತಿ ಇರ್ಬೋದು, ಕಣ್ಣಿರ್ಬೋದು, ಕಳೆದೊಡೇನು? ಕಳೆದೊಡವೆಯೇ ಜ್ಞಾನ ಬಾಸಿಂಗ. ಬಾಸಿಂಗ ಕಟ್ತಾರೆ ಯಾರಿಗೆ? ವಧೂವರರಿಗೆ. ಯಾವಾಗ? ಮದುವೆ ಮಾಡುವಾಗ. ಅದು ಸಂಸ್ಕೃತಿಯ ಸಂಕೇತ, ಅದಕ್ಕೊಂದು ವಿಶೇಷವಾದ ಅರ್ಥ ಇದೆ, ಅದಕ್ಕೊಂದು ಏನು ಹೇಳ್ತಾರೆ ಮೌಲ್ಯ ಇದೆ. ಆ ಬಾಸಿಂಗವನ್ನು ಕಟ್ತಾರೆ ಗಂಡು ಹೆಣ್ಣಿಗೆ. ಈಗ ಏನು ಕಳ್ಕೊಂಡಿದ್ಯಾ ನೋಡಿ, ಏನು ಕಳ್ಕೊತೀವಿ ನೋಡಿ, ಯಾವುದಕ್ಕೆ? ಶಿವನನ್ನು ಅರಿಯುವ ಬೆರಗಿಗೆ. ನಿನ್ನ ಅರಿವ ಬೆರಗಿಗೆ ಕಳೆದೋಡೇನು? ಏನಾದರೂ ಹೋಗಲಿ ಬಿಡಯ್ಯ, ಕಳೆದೋಡೇನು? ಕಳೆದೊಡವೆಯೇ ಜ್ಞಾನ ಬಾಸಿಂಗ. ಅದೇನು ಕಳ್ಕೊಂಡಿರ್ತೀವೋ ಅದೇ ನನಗೆ ಅಲಂಕಾರ. ಭಕ್ತನಿಗೆ ಜ್ಞಾನ ಬಾಸಿಂಗ ಏನು ಅಂದರೆ ಕಳ್ಕೊಳ್ಳೋದು. ಭಕ್ತ ಸರಿಯಾಳ ಮಗನ ಕಳ್ಕೊತಾನೆ. ಹೀಗೆ ಧ್ರುವ ಆ ಕಡೆ ಅಪ್ಪ ಅಮ್ಮನ ಬಿಟ್ಟು ಕಾಡಿಗೆ ಹೋಗ್ತಾನೆ. ಪ್ರಹ್ಲಾದ ಅಂಥ ಪ್ರೀತಿಯ ತಾಯಿಯನ್ನು ಬಿಟ್ಟು ಅಂಥ ಏನು ಹೇಳೋದು, ಹಿರಣ್ಯಕಶಿಪುವನ್ನು ಅಂಥ ರಾಕ್ಷಸ ಎಲಿಮೆಂಟ್ ಇರ್ತಕ್ಕಂಥ ತಂದೆಯನ್ನು ಬಿಟ್ಟು ನರಸಿಂಹನ ಅಂದರೆ ನೋಡಿ, ಈ ಕಳ್ಕೊಳ್ಳೋದ್ರಿಂದನೇ ಭಗವಂತನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ. ಆ ಕಳ್ಕೊಂಡಿದ್ದು ಜ್ಞಾನಭಾಸಿಂಗ. ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಲೈನ್ ಇನ್ನೂ ಅದ್ಭುತವಾಗಿದೆ. ನೀನೆನ್ನ ಮಧುವಣಿಗ. ಶಿವನಿಗೆ ಹೇಳ್ತಾ ಇರೋದು, ರಘುವೀರೇಶ್ವರನಿಗೆ ಹೇಳ್ತಾ ಇರೋದು, ನೀ ನನ್ನ ಮಧುವಣಿಗ, ನೀನು ನನ್ನ ವರ, ನೀನು ನನ್ನ ಗಂಡು, ನೀನು ನನ್ನ ಗಂಡ, ನೀ ನನ್ನ ಮಧುವಣಿಗ. ಚನ್ನಮಲ್ಲಿಕಾರ್ಜುನ ಹೇಗೆ ಈ ಜಗತ್ತಿನಲ್ಲಿ ಅವನೊಬ್ಬನೇ ಗಂಡಸು, ಅವನೇ ನನ್ನ ಪತಿ, ಅವನೇ ನನ್ನ ಪ್ರಿಯಕರ ಅಂತ ಅಕ್ಕ ಓಡಾಡ್ತಾಳು, ಅಕ್ಕ ಮಹಾದೇವಿ, ಹಾಗೆ ನೀನೆನ್ನ ಮಧುವಣಿಗ, ನೀನು ನನ್ನ ಮದುವೆಯಾಗುವವನು, ನೀನು ನನ್ನ ವರ, ನೀನು ನನ್ನ ಗಂಡ, ತೆಗೆದುಕೊಳ್ಳೋ ಎಲ್ಲವನು. ಏನು ಬೇಕೋ ಎಲ್ಲ ತಗೊಂಬಿಡಯ್ಯ. ನನ್ನ ಜೀವನದಲ್ಲಿ ಧನ, ಆಸ್ತಿ, ಸಂಪತ್ತು, ಸಂಬಂಧ, ಹೆಂಡತಿ, ಮಕ್ಕಳು, ಏನೇನಿದೆ, ವಿದ್ಯೆ, ಕೀರ್ತಿ. ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ, ಶ್ರೀರಾಮಕೃಷ್ಣರು ತಾಯಿ ಕಾಳಿಯನ್ನು ಪಡ್ಕೊಳ್ಳೋಕ್ಕೆ ಮುಂಚೆ ಅವಳ ಪದತಲದಲ್ಲಿ ಎಲ್ಲವನ್ನು ಅರ್ಪಿಸ್ತಾರೆ. ಎಲ್ಲವನ್ನು, ತಮ್ಮ ಅಹಂಕಾರ, ಸ್ವಾರ್ಥ ಎಲ್ಲವನ್ನು ಅರ್ಪಿಸ್ತಾರೆ. ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ತೆಗೆದುಕೊಳ್ಳೋ ಎಲ್ಲವನ್ನು, ಹೀಗೆಲ್ಲವನ್ನು ತಗೊಂಡ್ರೆ ಮಾತ್ರ ಅದಕ್ಕೆ ಎಕ್ಸ್ಚೇಂಜ್ ಕೊಡಬೇಕು. ಏನು ರೂಲು ನನಗೆ ಅಪ್ಲೈ ಆಗುತ್ತೋ ರಘುವೀರೇಶ್ವರ ಶಿವ, ನಿನಗೂ ಅಪ್ಲೈ ಆಗುತ್ತೆ. ತೆಗೆದುಕೊಳ್ಳೋ ಎಲ್ಲವನ್ನು ನೀನು ಕೊಡ್ತಾ ಇದ್ದೀನಲ್ಲಪ್ಪ, ನೀನು ನನಗೇನು ಕೊಡ್ತೀಯ? ನೀನು ಕೊಡೋದ್ರಿಂದ ನಾನು ಪಡ್ಕೊಳ್ಬೇಕಲ್ಲ. ಏನೇನು ಪಡ್ಕೋತೀನಿ, ಏನೇನು ಪಡ್ಕೋಬೇಕು, ಏನೇನು ಪಡ್ಕೋತೀನಿ ಅಂದರೆ, ನೀಡೆನಗೆ ನಿನ್ನ ಹತ್ರ ಇರೋದೆಲ್ಲ ತಗೋ. ನನ್ನನ್ನು ತಗೋ, ಕಣ್ಣು ತಗೋ, ಕೈ ತಗೋ, ಬೆರಳು ತಗೋ, ಮಕ್ಕಳು, ಮರಿ, ಪತ್ನಿ, ಸಂಪತ್ತು ಎಲ್ಲ ತಗೋ. ಆದರೆ ನೀಡೆನಗೆ ನಿನ್ನನ್ನು ನನಗೆ ಕೊಟ್ಬಿಡು ಮಾರಾಯ, ನಿನ್ನನ್ನು ನನಗೆ ಕೊಡು. ನೀಡೆನಗೆ ನಿನ್ನ ಶ್ರೀ ರಘುವೀರೇಶ್ವರ ಅನ್ನೋದು ಈ ಪೂರ್ತಿ ವಚನದ ವ್ಯಾಖ್ಯಾನ. ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ದಯವಿಟ್ಟು ನಮ್ಮ
ಈ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಅಂತ ಬರುತ್ತೆ, ಅದರಲ್ಲಿ ದಾಖಲಿಸಿ ಸಹಕರಿಸಿ ಅಂತ ಕೇಳಿಕೊಂಡು ಇವತ್ತಿನ ವಚನದ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.